ಪ್ರಕಟವಾದ 7 ಸಭೆಗಳು. ಪ್ರೀತಿಯ ಸೇತುವೆ. ಜೇಶಾಮ್ ಜಬುದರೆ. ಅಧ್ಯಾಯ 1. ಬೆಳಗಿನ ಸಮಯ. ಡಾಕ್ಟರ್ ಸಂಗಿಯು ಅವರ ಮಗನು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆಯುತ್ತಿದ್ದರು. ಚಿಕ್ಕ ಬಾಲಕನಿಗೆ ಅವನು ಹಾಕಿಕೊಂಡಿದ್ದ ಕೋಟಿನ ಮೇಲೆ ಬಹಳ ಪ್ರೀತಿ. ಆದುದರಿಂದ ಅವನು ತನ್ನ ಕೋಟಿನ ಜೇಬಿನಲ್ಲಿ 2 ಕೈಗಳನ್ನು ಹಾಕಿಕೊಂಡು ಜಂಬದಿಂದ ನಡೆಯುತ್ತಿದ್ದನು. ತಂದೆಯು ಮಗನನ್ನು ನೋಡಿ, ಮಗನೇ, ನಾವು ನಡೆಯುತ್ತಿರುವ ಹಾದಿಯು ಕಲ್ಲು ಮುಳ್ಳುಗಳಿಂದ ಕೂಡಿದ್ದಾಗಿದೆ, ಜೊತೆಗೆ ಮಳೆ ಸುರಿದು ರಸ್ತೆಯೆಲ್ಲ ಒದ್ದೆಯಾಗಿದೆ, ನಿನ್ನ ಕಾಲುಗಳು ಜಾರಿ ಬೀಳುವ ಹಾಗಾಗಬಹುದು, ನೀನು ನನ್ನ ಕೈ ಹಿಡಿದು ನಡೆದರೆ ಒಳ್ಳೆಯದು ಎಂದು ಹೇಳಿದರು. ಅವನು ತಾನೇ ನಡೆದು ಬಂದನು. ದಿಢೀರೆಂದು ಕಲ್ಲುಗಳು ಆ ಬಾಲಕನ ಕಾಲುಗಳಿಗೆ ತಗಲಿ ತಡವರಿಸಿ ಬಿದ್ದುಬಿಟ್ಟನು. ಮೊಣಕಾಲಿಗೆ ಏಟು ಬಿದ್ದು ರಕ್ತ ಸುರಿಯಲಾರಂಭಿಸಿತು. ಅಂದಿನಿಂದ ಅವನು ತನ್ನ ತಂದೆಯ ಹಸ್ತವನ್ನು ಹಿಡಿದುಕೊಂಡೇ ನಡೆಯಲಾರಂಭಿಸಿದನು. ತಂದೆ ಹೇಳಿದಂತೆ ಕೇಳುತ್ತಿದ್ದನು. ಅದರಂತೆ ಕಳವಳಗಳು, ಸಮಸ್ಯೆಗಳು, ದುಃಖಗಳು, ಪಾಪಗಳು, ಅದರಿಂದುಂಟಾಗುವ ವೇದನೆಗಳು ತುಂಬಿದ ಲೋಕದಲ್ಲಿ ಜೀವಿಸುವ ನಮ್ಮನ್ನು ಕರಹಿಡಿದು ನಡೆಸುವ ಕರ್ತನು ನಮ್ಮನ್ನು ಸಮಾಧಾನದಲ್ಲಿ ನಡೆಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಮಗೆ ಬೇಕಾದ ಆಲೋಚನೆಗಳನ್ನು ಸತ್ಯವೇದದ ಮೂಲಕವಾಗಿ ಹೇರಳವಾಗಿ ಬರೆದು ತಿಳಿಸುವವನಾಗಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ ಕ್ರಿಸ್ತನು ಬರೆದಿರುವ ಪತ್ರಗಳೆಲ್ಲವೂ ಒಬ್ಬೊಬ್ಬ ವಿಶ್ವಾಸಿಗಳಿಗೂ ಅವರವರ ಭವಿಷ್ಯತ್ಕಾಲಗಳಿಗೆ ಪ್ರಯೋಜನವಾಗುವಂಥ ಸತ್ಯವೇದ ಬೋಧನೆಗಳಿಗಾಗಿ ಬರೆಯಲ್ಪಟ್ಟಿವೆ. ಆ ಸತ್ಯವೇದ ಪಾಠಗಳನ್ನು ಕಲಿತು ಜೀವಿಸುವಾಗ ಆ ಮಾರ್ಗದಲ್ಲಿ ಕರ್ತನು ನಮ್ಮನ್ನು ಕೈ ಹಿಡಿದು ನಡೆಸುವುದನ್ನು ನಾವು ಸುಲಭವಾಗಿ ಕಂಡುಕೊಳ್ಳಬಹುದು. ಒಂದೊಂದು ಸಭೆಯನ್ನು ಕುರಿತು ಭಾರದಿಂದ ಪರೀಕ್ಷಿಸುವಾಗ ಒಂದು ದೊಡ್ಡ ಗ್ರಂಥಾಲಯವನ್ನೇ ರಚಿಸಬಹುದು. ಸಭೆಗಳನ್ನು ಕುರಿತು ಯೇಸುಕ್ರಿಸ್ತನ ವರ್ಣನೆಯು, ಎಚ್ಚರಿಕೆ, ವಿಶೇಷವಾದ ವಾಗ್ದಾನಗಳು ಎಲ್ಲವನ್ನು ಒಂದೊಂದಾಗಿಯೂ ಕ್ರಮವಾಗಿಯೂ ಗ್ರಂಥವನ್ನೇ ರಚಿಸಬಹುದು. ಅದರಲ್ಲಿರುವ ವಾಗ್ದಾನಗಳನ್ನು ಬಾಯ್ಪಾಠ ಮಾಡಿ ಹೇಳಿ ಆನಂದಿಸಬಹುದು. ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು, ಆಗ ಜೀವಕಿರೀಟವನ್ನು ನಿನಗೆ ಕೊಡುವೆನು. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದು ಆತನ ವಾಗ್ದಾನ. ಪ್ರಕಟಣೆ 3:20. ಯೇಸುಕ್ರಿಸ್ತನಿಗೆ ತನ್ನ ಹೃದಯವನ್ನು ತೆರೆದು ಕೊಡುವ ಯಾವ ಮನುಷ್ಯನಿಗಾದರೂ ಆತನು ಆಶೀರ್ವಾದಗಳನ್ನು ಅಪರಿಮಿತವಾಗಿ ಸುರಿಸುವನು. ಇಂದು ಅನೇಕರು ಸಭೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಜೀವಿತವು ಲೋಕಕ್ಕೆ ಎದುರಾಗಿ ಹೋಗುತ್ತಿರುವುದನ್ನು ತಿಳಿಯದೇ ಇದ್ದಾರೆ. ಸಭೆಯಲ್ಲಿ ಮೋಸಗಾರರಿದ್ದಾರೆ ಎಂದು ಹೇಳಿ ಕೆಲವರನ್ನು ದ್ವೇಷಿಸುತ್ತಾರೆ. ಕೊನೆಯಲ್ಲಿ ತಾವೇ ದೇವರಿಂದ ದೂರ ಹೋಗುತ್ತಾರೆ. ಲೋಕದಲ್ಲಿ ಎಲ್ಲ ಕ್ರೈಸ್ತರು ಪರಿಶುದ್ಧರಾಗಿಲ್ಲವೆಂದು ಕ್ರಿಸ್ತನಿಗೆ ತಿಳಿದಿದೆ. ಆದರೂ ಅವರನ್ನು ಹಾಗೆಯೇ ಬಿಟ್ಟು ಬಿಡಬೇಕೆಂಬ ಉದ್ದೇಶ ಆತನಿಗಿಲ್ಲ. ಎಲ್ಲರನ್ನು ರಕ್ಷಿಸಬೇಕೆಂಬುದೇ ಆತನ ಉದ್ದೇಶ. ಆದುದರಿಂದಲೇ ಆತನು ಸಭೆಯ ಮಧ್ಯದಲ್ಲಿ ಸಂಚರಿಸುತ್ತಾನೆ ಹಾಗೂ ಸತ್ಯವನ್ನು ತಿಳಿಸುವವನಾಗಿದ್ದಾನೆ. ಪ್ರಕಟಣೆ 1:20. 7 ದೀಪಸ್ತಂಭಗಳು, 7 ಸಭೆಗಳು. ಪ್ರಕಟಣೆ 2:1 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಎಂದು ತನ್ನನ್ನು ಕುರಿತು ವಿಶ್ವಾಸಿಗಳಿಗೆ ಪರಿಚಯಿಸಿಕೊಳ್ಳುತ್ತಾನೆ. ಅದರೊಂದಿಗೆ ಆತನು ಎಲ್ಲರನ್ನೂ ಪ್ರೀತಿಸುತ್ತಾನೆ. ನಮಗೆ ನಿಜವಾದ ಸ್ನೇಹಿತನು ಒಬ್ಬನು ಇದ್ದರೆ, ನಮ್ಮ ಬಲಹೀನತೆಗಳನ್ನು ತಿಳಿದಿದ್ದರೂ ನಮ್ಮನ್ನು ಪ್ರೀತಿಸುತ್ತಾನೆ ಅಲ್ಲವೇ? ನಾವು ಕೂಡ ಸಭೆಗಳಲ್ಲಿರುವ ವಿವಿಧ ರೀತಿಯ ವಿಶ್ವಾಸಿಗಳಿದ್ದು, ಅವರುಗಳು ನಮ್ಮ ಬಲಹೀನತೆಗಳ ಮಧ್ಯದಲ್ಲಿಯೂ ನಮ್ಮನ್ನು ಪ್ರೀತಿಸುತ್ತಾರೆ ಅಲ್ಲವೇ? ನಾವು ಕೂಡ ಸಭೆಗಳಲ್ಲಿರುವ ವಿಶ್ವಾಸಿಗಳನ್ನು
ಪ್ರೀತಿಸುವ ಅಭ್ಯಾಸ ಮಾಡಿಕೊಳ್ಳುವವರಾಗಬೇಕು. ಯೇಸುಕ್ರಿಸ್ತನ ಹಾಗೆ ಎಲ್ಲರ ಮೇಲೂ ಒಂದೇ ರೀತಿಯ ಪ್ರೀತಿಯನ್ನು ತೋರಿಸಬೇಕು. ಸಭೆಯಲ್ಲಿ ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರನ್ನು ದ್ವೇಷಿಸಬಾರದು. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ರೋಮಪುರ 5:8 ಅಲ್ಲವೇ? ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. 1 ತೆಸಲೋನಿಕ 4:3 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಸಹ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಎಂದು ಪೌಲನು ಬಲವಾದ ಶಬ್ದದಿಂದ ಕೂಗುತ್ತಾನೆ. ಪರಿಶುದ್ಧವಾಗಿ ಜೀವಿಸಬೇಕಾದರೆ ಏಕಾಂಗಿಯಾಗಿರುವುದೇ ಒಳ್ಳೆಯದೆಂದು ನೆನೆಸಿ ಕುಟುಂಬವನ್ನು ಬಿಟ್ಟು ಸಭೆಯನ್ನು ಬಿಟ್ಟು ಬೇರೆಯಾಗಿ ಹೋಗಬೇಕೆಂದು ಅನೇಕರು ನೆನೆಸುತ್ತಾರೆ. ಜಾನ್ ವೆಸ್ಲಿ ಎಂಬ ಭಕ್ತರು ಹೀಗೆ ಯೋಚಿಸಿ ಮನೆಯನ್ನು ಬಿಟ್ಟು ತಾಯಿಯ ಮಾತನ್ನು ತಳ್ಳಿಹಾಕಿ ಪರಿಶುದ್ಧತೆಯನ್ನು ಹುಡುಕಿಕೊಂಡು ಬಹಳ ದೂರ ಹೋಗಿ ಒಬ್ಬ ಪರಿಶುದ್ಧ ಭಕ್ತನ ಬಳಿ ತನ್ನ ಸಂದೇಹಗಳನ್ನು ಹಂಚಿಕೊಂಡಾಗ ಆ ಭಕ್ತನು, ಸಹೋದರನೇ, ಯೇಸುಕ್ರಿಸ್ತನ ಜೀವಿತವನ್ನು ನೋಡು. ಆತನು ಪರಿಶುದ್ಧತೆಯನ್ನು ಆಲೋಚಿಸಿ ಪರಲೋಕದಲ್ಲಿಯೇ ಇದ್ದು ಬಿಡದೆ ಪಾಪಿಗಳನ್ನು ಹುಡುಕಿ ಈ ಲೋಕಕ್ಕೆ ಬರಲಿಲ್ಲವೇ? ಪಾಪದಲ್ಲಿ ಬಿದ್ದು ಹೋದ ಜನರ ಮಧ್ಯದಲ್ಲಿ ಪರಿಶುದ್ಧವಾಗಿ ಜೀವಿಸಲಿಲ್ಲವೇ? ಅನೇಕ ಶಿಷ್ಯರುಗಳನ್ನು ಆರಿಸಿಕೊಂಡು ಅವರನ್ನು ಜನರ ಮಧ್ಯದಲ್ಲಿ ಕಳುಹಿಸಿ ಅನೇಕ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸಲಿಲ್ಲವೇ? ಆದುದರಿಂದ ನೀನು ಸತ್ಯವೇದವನ್ನು ಓದುವುದರಲ್ಲಿಯೂ ಉಪವಾಸ ಪ್ರಾರ್ಥನೆಯಿಂದಲೂ ಯೇಸುಕ್ರಿಸ್ತನೊಂದಿಗೆ ಏಕಾಂತವಾಗಿ ಪರಿಶುದ್ಧತೆಗೆ ಬೇಕಾದ ಶಕ್ತಿಯನ್ನು ಪಡೆದುಕೋ ಎಂದು ಜಾನ್ ವೆಸ್ಲಿಗೆ ಆಲೋಚನೆಯನ್ನು ಹೇಳಿ ಕಳಿಸಿಕೊಟ್ಟರು. ಆಲೋಚನೆಯನ್ನು ಕೇಳಿದ ವೆಸ್ಲಿಯವರು ಮುಂದೆ ಬಹು ದೊಡ್ಡ ಭಕ್ತರಾಗಿ ಪ್ರಸಿದ್ಧಿ ಹೊಂದಿ ದೊಡ್ಡ ಸುವಾರ್ತಿಕರಾದರು. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಇದೆ ಎಂದು ನೀವು ಇದನ್ನು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಬ್ರಿಯ 10:25 ಕರ್ತನು ನಮಗೆ ಕನಿಕರ ತೋರಿಸುವ ಹಾಗೆ ನಾವು ಸಭೆಯವರಿಗೆ ಲೋಕದವರಿಗೆ ಕನಿಕರ ತೋರಿಸಬೇಕು. ಪ್ರೀತಿ ತೋರಿಸಿ ಸತ್ಯ ಮಾರ್ಗದಲ್ಲಿ ಅವರನ್ನು ನಡೆಸುವುದು ಅತಿ ಅವಶ್ಯ. ತಂದೆಯು ತನ್ನ ಮಕ್ಕಳನ್ನು ಪ್ರೀತಿಸುವ ಹಾಗೆ ಕರ್ತನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಎಂಬುದು ನೆನಪು ಮಾಡಿಕೊಳ್ಳುತ್ತಾನೆ. ಕೀರ್ತನೆ 103:13-14 ಇಂದು ಕೆಲವರು ತಮ್ಮ ಸಭೆಯ ಬೋಧಕರ ಮೇಲೆ ತಪ್ಪು ಹೊರಿಸಿ ಸಭೆಯನ್ನು ಬಿಟ್ಟು ತಮಗೆ ತಿಳಿಯದ ಹಾಗೆ ಕರ್ತನಿಂದ ದೂರವಾಗುತ್ತಾರೆ. 7 ನಕ್ಷತ್ರಗಳು 7 ಸಭೆಗಳ ದೂತರುಗಳು ಎಂದು ನಾವು ಓದುತ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಏಂಜಲ್ಸ್ ಎಂದು ಹೇಳಲ್ಪಟ್ಟಿದೆ. ಇದು ಏಗ್ಲೋಸ್ ಎಂಬ ಗ್ರೀಕ್ ಪದದಿಂದ ಬಂದ ಶಬ್ದ. ಏಗ್ಲೋಸ್ ಎಂದರೆ ಮೆಸೆಂಜರ್ ಎಂದು, ಕನ್ನಡದಲ್ಲಿ ದೇವದೂತರುಗಳು ಎಂದರ್ಥ. ದೇವದೂತರುಗಳು ದೇವರ ಸಂದೇಶವನ್ನು ಸಭೆಗಳಿಗೆ ತಿಳಿಸುವ ಕೆಲಸಗಾರರು ಎಂದರ್ಥ. ಈ ದೂತರುಗಳು ಯಾವಾಗಲೂ ನನ್ನ ಬಲಗಡೆಯಲ್ಲಿರುತ್ತಾರೆ ಎಂದು ಯೇಸುಕ್ರಿಸ್ತನು ಹೇಳುತ್ತಾನೆ. ಒಬ್ಬ ವಿಶ್ವಾಸಿಯು ತನ್ನ ಸಭೆಯ ಬೋಧಕರನ್ನು ಯೇಸುಕ್ರಿಸ್ತನ ಬಲಗೈಯಲ್ಲಿಟ್ಟು ನೋಡುವುದಾದರೆ ಅವರ ಯೋಚನೆಗಳು ಯಾವ ರೀತಿಯದ್ದಾಗಿದೆ ಎಂಬುದನ್ನು ನಾವು ಸ್ವಲ್ಪ ಆಲೋಚಿಸಿ ನೋಡೋಣ. ನಾವು ಪರಿಶುದ್ಧರಾಗಿ ಜೀವಿಸಲು ಸಭೆಯವರಾಗಲಿ ಬೋಧಕರಾಗಲಿ ಇಲ್ಲವೇ ಲೋಕವಾಗಲಿ ನಮಗೆ ಅಡ್ಡಿಯಾಗಿರುವುದಿಲ್ಲ. ನಮ್ಮ ಬಲಹೀನತೆಗಳು, ನಮ್ಮ ಕೆಟ್ಟ ಆಲೋಚನೆಗಳೇ ನಮಗೆ ಅಡ್ಡಿಯಾಗಿರುತ್ತವೆ. ಯೇಸುಕ್ರಿಸ್ತನು ಯೆಹೋವನ ನಿಜವಾದ ಪತ್ರಗಳ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ. ಎಲ್ಲ ಕಾಲಗಳಲ್ಲಿಯೂ ಇರುವ ಸಭೆಗಳ
ಸ್ಥಿತಿಗತಿಗಳನ್ನು, ಅದರ ಮಧ್ಯದಲ್ಲಿ ಜೀವಿಸುವ, ನಾವು ಪರಿಶುದ್ಧರಾಗಿ ಜೀವಿಸುವ ರೀತಿ ನೀತಿಗಳನ್ನು ಹೇಳಿ ಕೊಡುತ್ತಾನೆ. ಸತ್ಯವೇದದಲ್ಲಿ ಅನೇಕ ಪರಿಶುದ್ಧ ಭಕ್ತಜನರ ಕುರಿತು ಓದುತ್ತೇವೆ. ಅವರೆಲ್ಲರೂ ಮನುಷ್ಯರೇ. ಈ ಲೋಕದಲ್ಲಿರುವ ಪಾಪಗಳು, ಇಚ್ಛೆಗಳು ಅವರೊಂದಿಗೆ ಹೋರಾಡಿದಾಗ ಅವರು ಕರ್ತನೊಂದಿಗೂ ಅವರ ಆಲೋಚನೆಗಳೊಂದಿಗೂ ತುಂಬ ಹತ್ತಿರವಾಗಿ ಜೀವಿಸುವುದರಿಂದ ಕರ್ತನು ಅವರುಗಳನ್ನು ಕೋಳಿ ತನ್ನ ರೆಕ್ಕೆಯ ಕೆಳಗೆ ಮೊಟ್ಟೆಗಳನ್ನಿರಿಸಿಕೊಂಡು ಕಾಪಾಡುವಂತೆ ಕಾಪಾಡಿದನು. ಅವರನ್ನು ತನ್ನ ಪರಿಶುದ್ಧತೆಯಲ್ಲಿ ನೆಲೆಗೊಳಿಸಿ ಕಾಪಾಡಲು ಶಕ್ತನಾಗಿದ್ದನು. ಹಾಗೆಯೇ ಈಗಲೂ ನಮ್ಮನ್ನು ಕಾಪಾಡುತ್ತಾನೆ. ಆತನು ಪಕ್ಷಪಾತಿಯಲ್ಲ. ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ಯೇಸುಕ್ರಿಸ್ತನು ಪ್ರತ್ಯಕ್ಷನಾದಾಗ ದೋಷವಿಲ್ಲದೆ ಕಾಪಾಡಲ್ಪಡಲಿ. 1 ಥೆಸಲೋನಿಕ 5:23. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸುಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.